ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಪಳನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಳನಿ ಹತ್ಯೆಗೆ ಕೋಲಾರದಲ್ಲಿ ಲಾಂಗ್ ತಯಾರಿಸಲಾಗಿತ್ತು ಅನ್ನೋ ಮಾಹಿತಿಯನ್ನ ವಿಚಾರಣೆ ವೇಳೆ ಆರೋಪಿ ಮಲ್ಲೇಶ್ ಪೊಲೀಸರ ಬಳಿ ಬಾಯ್ಬಿಟ್ಟಿರೋದು 4 ಲಾಂಗ್ಗಳನ್ನ ಕೋಲಾರದಲ್ಲಿ ತಯಾರು ಮಾಡಲಾಗಿತ್ತು. ಇದೇ ಲಾಂಗ್ನಲ್ಲಿ ಪಳನಿಯನ್ನ ಕೊಚ್ಚಿ ಹಾಕಲಾಗಿತ್ತು ಅಂತ ಖುದ್ದು ಆರೋಪಿ ಮಲ್ಲೇಶ್ ಒಪ್ಪಿಕೊಂಡಿರೋದು. ಇನ್ನು ಖುದ್ದು ಆರೋಪಿ ಮಲ್ಲೇಶ್ ಲಾಂಗ್ ಅನ್ನ ತಯಾರಿಸಿಕೊಂಡು ಬಂದಿದ್ದರ ಬಗ್ಗೆ ಕೂಡ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಜೂನ್ 23ರಂದು ಬೆಳಗ್ಗೆ ನಡೆದಿದ್ದ ರೌಡಿ ಶೀಟರ್ ಪಳನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮಾಹಿತಿಯನ್ನು ಹೊರಹಾಕಿರುವುದು. ಸುಮಾರು 10 ಮಂದಿ ದುಷ್ಕರ್ಮಿಗಳು ಕೊಲೆಯನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಕೊಲೆ ನಡೆಸಿದ ಬಳಿಕ ಲಾಂಗ್ಗಳಿಗೆ ಬೆಂಕಿಯನ್ನ ಕೂಡ ಹಚ್ಚಿದ್ರು ಆರೋಪಿಗಳು. ಪೊಲೀಸರಿಗೆ ಸಾಕ್ಷ್ಯ ಸಿಗಬಾರದು ಅನ್ನೋ ಕಾರಣಕ್ಕೆ ಅವನ್ನ ಸುಟ್ಟು ಹಾಕಿದ್ರು ಅನ್ನೋ ಬಗ್ಗೆ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಇದರ ವಿಚಾರಣೆ ವೇಳೆಯಲ್ಲಿ ಕೊಲೆ ಹಿಂದಿನ ಕಾರಣಗಳು ಬೆಳಕಿಗೆ ಬರ್ತಾ ಇರುವುದು. ಕೊಲೆಯಾದ ಪಳನಿ ಮತ್ತು ಆರೋಪಿ ಮಲ್ಲೇಶ್ ನಡುವೆ ಹಳೆಯ ದ್ವೇಷ ಇತ್ತಂತೆ. ಪಳನಿ ಈ ಹಿಂದೆ ಮಲ್ಲೇಶ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರ್ತಾನೆ. ಇನ್ನು ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಮಲ್ಲೇಶ್ ಬಳಿಕ ಬದುಕುಳಿದಿದ್ದ. ಇದಾದ ಬಳಿಕ ಇಬ್ಬರ ನಡುವೆ ಸಂಧಾನ ಮಾತುಕತೆ ಕೂಡ ನಡೆದಿತ್ತು. ಸಂಧಾನ ನಡೆದ ಬಳಿಕವೂ ಮತ್ತೆ ಮಲ್ಲೇಶ್ ಹಾಗೆ ಪಳನಿ ಹತ್ಯೆಗೆ ಪ್ಲಾನ್ ಮಾಡಿದ್ದು. ಪಳನಿಯನ್ನ ಹತ್ಯೆ ಮಾಡೋಕೆ ಸುಸೈರಾಜ್ಗೆ ಸುಪಾರಿಯನ್ನ ಕೂಡ ಮಲ್ಲೇಶ್ ನೀಡಿದ್ದ. ಸುಸೈರಾಜ್ ಕೊಲೆಯಾದ ಪಳನಿಯ ಬಲಗೈ ಬಂಟನಾಗಿದ್ದ. ಆದರೆ ಸುಸೈರಾಜ್ಗೆ ಪಳನಿ ಬಗ್ಗೆ ತುಂಬಾನೇ ಅಸಮಾಧಾನವಿತ್ತು. ಹಾಗೆ ಸುಸೈರಾಜ್ ಆಗಾಗ ಸಣ್ಣ ಪುಟ್ಟ ಸೆಟಲ್ಮೆಂಟ್ಗಳನ್ನ ನಡೆಸ್ತಾ ಇದ್ದ. ಆದರೆ ಪಳನಿ ಈ ಸೆಟಲ್ಮೆಂಟ್ಗಳಿಗೆ ಮಧ್ಯಪ್ರವೇಶ ಮಾಡ್ತಾ ಇದ್ದ. ಹೀಗಾಗಿ ಸುಸೈರಾಜ್ಗೆ ಪಳನಿ ಬಗ್ಗೆ ಅಸಮಾಧಾನ ಇತ್ತು. ಇದನ್ನೇ ಮಲ್ಲೇಶ್ ಎನ್ಕ್ಯಾಶ್ ಮಾಡಿಕೊಂಡಿದ್ದು. ಈ ಹಿನ್ನೆಲೆಯಲ್ಲಿ ಸುಸೈರಾಜ್ ಜೊತೆ ಮಾತನಾಡಿ ಮಲ್ಲೇಶ್ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದು. ಮಲ್ಲೇಶ್ ಪಳನಿಯನ್ನ ಕೊಲೆ ಮಾಡೋಕೆ ಸುಸೈರಾಜ್ಗೆ ಸುಪಾರಿಯನ್ನ ನೀಡಿರ್ತಾನೆ. 3 ಲಕ್ಷ ರೂಪಾಯಿಗೆ ಸುಪಾರಿಯನ್ನ ಆರೋಪಿ ಮಲ್ಲೇಶ್ ನೀಡಿದ್ದು ಸುಸೈರಾಜ್ಗೆ. ಕಳೆದ 8 ತಿಂಗಳ ಹಿಂದೆಯೇ ಸುಸೈರಾಜ್ಗೆ ಸುಪಾರಿ ನೀಡಿದ್ದ ಮಲ್ಲೇಶ್ 8 ತಿಂಗಳಿನಿಂದ ಪಳನಿಯನ್ನ ಕೊಲೆ ಮಾಡೋಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇತ್ತು. ಸುಸೈರಾಜ್ ಮತ್ತು ತಂಡ ಈ ಹಿಂದೆ ಹಲವಾರು ಬಾರಿ ಅಟೆಂಪ್ಟ್ ಮಾಡಿದ್ರಾದ್ರೂ ಕೂಡ ಅದು ಸಾಧ್ಯವಾಗಿರಲಿಲ್ಲ ಪಳನಿಯನ್ನ ಮರ್ಡರ್ ಮಾಡಲಿಕ್ಕೆ. ಈ ನಡುವೆ ಸುಸೈರಾಜ್ ವಿರುದ್ಧ ಮಲ್ಲೇಶ್ ಅಸಮಾಧಾನವನ್ನ ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರ್ತಾನೆ. ಪಳನಿಯನ್ನ ಕೊಲೆ ಮಾಡದಿದ್ರೆ ನಿನ್ನನ್ನೇ ಕೊಲೆ ಮಾಡ್ತೀನಿ ಅಂತ ಕೂಡ ಮಲ್ಲೇಶ್ ಬೆದರಿಕೆಯನ್ನ ಒಡ್ಡಿರ್ತಾನೆ. ಈ ಹಿನ್ನೆಲೆಯಲ್ಲಿ ಪಳನಿ ಕೊಲೆಗೆ ಆತುರ ಮಾಡಿರ್ತಾರೆ ಆರೋಪಿಗಳು. ಏನು ಮಲ್ಲೇಶ್ ಅರ್ಜೆಂಟ್ ಆಗಿ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಆತುರವನ್ನ ಮಾಡಿರ್ತಾನೆ. ಹೀಗಾಗಿ 23ರಂದು ಬೆಳಗ್ಗೆ ಪಳನಿ ಒಬ್ಬನೇ ಇರೋದನ್ನ ನೋಡಿ ಕೊಲೆ ಮಾಡಲಾಗಿದೆ. ಇದೇ ವೇಳೆ ಖುದ್ದು ಸುಪಾರಿ ನೀಡಿದ್ದ ಮಲ್ಲೇಶ್ ಕೂಡ ಸ್ಥಳದಲ್ಲೇ ಇದ್ದ. ಕೊಲೆ ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದ ಆರೋಪಿ ಮಲ್ಲೇಶ್ ಬಳಿಕ ನ್ಯಾಯಾಲಯದ ಮುಂದೆ ಶರಣಾಗಿದ್ದ. ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿ ತನ್ನನ್ನ ವಶಕ್ಕೆ ಪಡೀರಿ ಅಂದ್ರೆ ಏನು ನ್ಯಾಯಾಲಯ ಮುಂದೆ ಶರಣಾಗಿರ್ತಾನೆ ಮಲ್ಲೇಶ್. ಆತನನ್ನ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ. ನಂತರ 14 ದಿನಗಳ ಕಾಲ ವಿಚಾರಣೆಗೆ ಕಸ್ಟಡಿಗೆ ಕೂಡ ಪೊಲೀಸರು ಪಡೆದುಕೊಂಡಿರೋದು. ಕೆಜಿಹಳ್ಳಿ ಪೊಲೀಸರಿಂದ ಆರೋಪಿ ಮಲ್ಲೇಶ್ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಇವೆಲ್ಲ ಮಾಹಿತಿಗಳು ಕೂಡ ಬಹಿರಂಗವಾಗಿದೆ. ಹಾಗೆ ಪ್ರಕರಣದಲ್ಲಿ ಬಂಧಿತ ಇನ್ನು 3 ಆರೋಪಿಗಳೇನಿದ್ದಾರೆ ಅವರ ವಿಚಾರಣೆ ಕೂಡ ಮುಂದುವರೆದಿದೆ.